ಸರ್ ಇದೇ ಮನೆ ಸರ್. ಸರ್ ಆ ಹುಡುಗಿನ ನೋಡ್ತಾ ಇದ್ರೆ ನನ್ಗೆ ಯಾಕೆ ಅವಳೇ ಕೊಲೆ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ ಸರ್. ರೀ, ಪೊಲೀಸರಾಗಿ ಎನ್ಕ್ವೈರಿ ಮಾಡಿದ್ರೆ ನಾವೇ ಯಾವುದೇ ಕನ್ಕ್ಲೂಷನ್ ಬರಬಾರ್ದು ಕಣ್ರಿ. ನೋಡೋಣ, ಅವಳೇ ಕೊಲೆ ಮಾಡಿದ್ರೆ ಅವಳಿಗೆ ಶಿಕ್ಷೆ ಹಾಗೆ ಆಗುತ್ತೆ. ನೀವು ಆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಆ ಹುಡುಗಿನ ಕರ್ಕೊಂಡ್ಬನ್ನಿ. ಸರ್, ಈ ಕೊಲೆ ಯಾರು ಮಾಡಿದ್ದು, ಹೇಗಾಯ್ತು ಸರ್? ಏನಾರು ಕ್ಲೂ ಸಿಕ್ತಾ ಸರ್? ನೋಡಿ, ಈಗ ತಾನೇ ಮಹಜರ್ ಮುಗ್ದಿದೆ, ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾವಿನ್ನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಬೇಕು. ಸರ್, ಆ ಹುಡುಗಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಾ? ಆ ಹುಡುಗಿನೇನ ಕೊಲೆ ಮಾಡಿರೋದು? ಏನ್ ಹೇಳ್ತಾಳ ಹುಡುಗಿ? ನೋಡಿ, ಆಕೆ ತುಂಬಾ ಶಾಕ್ನಲ್ಲಿದ್ದಾಳೆ, ಈಗಲೇ ಏನು ಮಾತಾಡೋ ಸ್ಥಿತಿಲಿಲ್ಲ. ನೀವು ಈಕೆನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನೋಡಿ, ನೀವು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ನನಗೆ ಅಪ್ಡೇಟ್ಸ್ ಕೊಡ್ತಾ ಇರಿ. ಓಕೆ ಸರ್. ಸರಿ ಅಮ್ಮ. ಹಲೋ ಸರ್, ನಾನು ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ತೇನೆ ಸರ್. ಈ ಮನೆಯೊಳಗಿರೋದು 3 ಜನ. ಒಂದು ಮಹಾದೇವ್ ಅಂದ್ಬಿಟ್ಟು ಈಗ ಮರ್ಡರ್ ಆಗಿದ್ದಲ್ಲ ಸರ್, ಅವರು. ಮತ್ತೊಬ್ರು ಅವ್ರ ಹೆಂಡತಿ ತಾರಾ ಅಂತ, ಜೊತೆಗೆ ನೇಹ ಅಂದ್ಬಿಟ್ಟು ಅವ್ರ ಮಗಳು. ಓಕೆ. ಮತ್ತೆ ತಾರಾ ಅವರು ಈ ಹುಡುಗಿಗೆ ಮಲ್ತಾಯಿ ಅಂತೆ ಸರ್. ಸರಿ, ಅವ್ರ ವೈಫ್ ಎಲ್ಲಿದ್ದಾರೆ ಈಗ? ಸರ್, ಅವರು ಅವ್ರ ತಂದೆ ಮನೆಗೆ ಹೋಗಿದಾರಂತೆ ಸರ್. ಅವ್ರಿಗೂ ಈ ಸಾವಿನ ಸುದ್ದಿ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಗಳಿಗೆ ಗೊತ್ತಾಗಿದೆ ಈ ವಿಷಯ? ಇನ್ಫಾರ್ಮ್ ಮಾಡಿದ್ದೀರಾ ನೀವು? ಸರ್, ನಾವು ಅರೆಸ್ಟ್ ಮಾಡಿದ್ವಲ್ಲ ಸರ್ ಹುಡುಗಿ, ಆ ಹುಡುಗಿನೇ ಇವ್ರ ಮಗಳು ನೇಹ ಅಂತ. ವಾಟ್? ಎಸ್, PC ಹೇಳಿದ್ದನ್ನ ಕೇಳಿ SI ಬೋಸಿಗೆ ಶಾಕ್ ಆಗುತ್ತೆ. ಕೊಲೆಯಾದ ವ್ಯಕ್ತಿ ಮುಂದೆನೆ ತನ್ನ ಸ್ವಂತ ಮಗಳು ಚಾಕು ಇಟ್ಕೊಂಡು ಕೂತಿದ್ಲು ಅಂದ್ರೆ ಎಂಥವ್ರಿಗೆ ಆಗ್ಲಿ 1 ಸೆಕೆಂಡ್ ಎದೆ ಜಲ್ ಅನ್ಸುತ್ತೆ. ಆದ್ರೆ ಹೊರನೋಟು ಕಂಡಿದ್ದೆ ಸತ್ಯ ಆಗಿರ್ಬೇಕು ಅಂತ ರೂಲ್ಸ್ ಇಲ್ವಲ್ಲ. ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಬನ್ನಿ.
ಸರ್ ಡಾಕ್ಟರ್ ಒಳಗಡೆ ಇದ್ದಾರೆ. ಓಕೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, Yes, ನೇಹಾ ಪೇಷಂಟ್ ಕಂಡೀಷನ್ ಹೇಗಿದೆ ಈಗ? she is okay. She is taking rest. ಅವ್ರ ಜೊತೆ ಮಾತಾಡಬಹುದಾ ಈಗ? ಮಾತಾಡ್ಬೋದು, ಜಾಸ್ತಿ ಮಾತಾಡಿದ್ರೆ ಮತ್ತೆ ಅವ್ರು ರೆಸ್ಟ್ಲೆಸ್ ಆಗಿಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ. ಕ್ಯಾನ್ ಐ? ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಇಟ್ಸ್ ಓಕೆ, ರಿಲ್ಯಾಕ್ಸ್. ಕೊಲೆ ಆದ್ರಲ್ಲ ಮಹಾದೇವ್ ಅವರು ನಿಮ್ ಫಾದರಾ? ಅವ್ರನ್ನ ನೀನ್ ಯಾಕೆ ಕೊಂದೆ? ಹೇಳಮ್ಮ, ಅವ್ರನ್ನ ನೀನ್ ಯಾಕೆ ಕೊಂದೆ? ಕೊಲ್ಲೋಷ್ಟು ದ್ವೇಷ ಏನಿತ್ತು? ನನಗೆ ಬೇಕಾಗಿರೋದು ಆನ್ಸರ್ಸ್, ನಿನ್ನ ಕಣ್ಣೀರಲ್ಲ. ಒಂದು ವಿಷಯ ಬಿಡದೆ ಡೀಟೇಲ್ ಆಗಿ ಹೇಳು, ಏನಾಯ್ತು ಅಂತ. ತಾರಾ, 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 ಬೇಗ ಕಮಾನ್ ಕಮಾನ್. ಗೊತ್ತಾಗಬಾರ್ದು. ಹಾ, ಓಕೆ. ಹ್ಯಾಪಿ ಬರ್ತ್ಡೇ ನೇಹಾ. ಅಪ್ಪ, ಚಿಕ್ಕಮ್ಮ, ಹೇಗೆ ಬರ್ಡೇ ಸರ್ಪ್ರೈಸ್? ಚಿಕ್ಕಮ್ಮ ಹೀಗ ಹೆದರ್ಸೋದು? ತಗೋ ಮಗಳೇ, ನಿನ್ ಬರ್ಡೇಗೆ ನನ್ ಗಿಫ್ಟ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಚಿಕ್ಕಮ್ಮ. ಇಷ್ಟ ಅಲ್ಲ, ನಿನ್ಗಿನ್ನೂ ದೊಡ್ಡ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹಾಗೆ ಅಪ್ಪ ಬಿಡಪ್ಪ, ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ, ಬಿಡಪ್ಪ. ಸ್ವಲ್ಪ ತಡ್ಕೋ ನೋಡು. ಬಾ ಬಾ. ವಾವ್! ಮೊದ್ಲೇ ನೀವು ರೂಮಿಗೆ ಬರೋದು ಗೊತ್ತಿತ್ತು, ಬಟ್ ನಿದ್ರೆ ಮಾಡೋಂಗೆ ಆಕ್ಟ್ ಮಾಡ್ತಾ ಇದೆ. ಸರಿ ಸರಿ ಬಾ, ಕೇಕ್ ಕಟ್ ಮಾಡಿವಂತೆ. ಹ್ಯಾಪಿ ಬರ್ತ್ಡೇ
ಸಾರಿ ಚಿನ್ನ, ಸ್ವಲ್ಪ ಬ್ಯುಸಿ ಇದ್ದೆ. ಶೋರ್, ಇವತ್ತೇ ಬರ್ತೀನಿ. ನಿನ್ನ ನೋಡಿದೆ ನನಗೂ ಇರೋಕ್ಕಾಗಲ್ಲ ಕಣೆ, ಅದಕ್ಕೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಹೇ, ಡೋಂಟ್ ವರಿ ಚಿನ್ನ, ಏನು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿರ್ತೀಯಲ್ವಾ? ಓಕೆ, ಬಾಯ್, ಲವ್ ಯು. ನೇಹಾ, ರೆಡಿನಮ್ಮ? ಹಾ ಚಿಕ್ಕಮ್ಮ. ಹೊರಡೋಣವಾ? ಹಾ ಚಿಕ್ಕಮ್ಮ, ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಯಾಕಮ್ಮ, ಏನಾಯ್ತು? ಆಮೇಲೆ ಬಿಸಿಲಾಗ್ಬಿಡುತ್ತೆ, ಹೋಗ್ ಬಂದ್ಬಿಡೋಣ ನಡಿ. ಚಿಕ್ಕಮ್ಮ, ಅದು ನಾನ್ ನೋಡ್ತೀನಿ, ನಿನ್ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಮಾಡ್ಕೊ. ಯಾರು? ನೇಹಾ. ಹಾಯ್. ಹಾಯ್. ನೇಹಾ, ಯಾರಿದು? ಚಿಕ್ಕಮ್ಮ, ಇವ್ರು ವಿಕ್ಕಿ ಅಂತ, ನನ್ನ ಫ್ರೆಂಡ್. ನಮಸ್ತೆ. ವಿಕ್ಕಿ, ಹೊರಗೆ ನಿಂತಿದ್ಯಲ್ಲ, ಒಳಗ್ ಬಾ. ನೀ ಬರಲ್ಲ ಅನ್ಕೊಂಡಿದ್ದೆ. ನಿನ್ ಬರ್ಡೇಗೆ ವಿಶ್ ಮಾಡೋದಕ್ಕೆ ಬರ್ದೇ ಇರ್ತೀನ. ಹ್ಯಾಪಿ ಬರ್ಡೇ ಡಿಯರ್. ಥ್ಯಾಂಕ್ ಯು ಸೋ ಮಚ್. ಹಾ, ಯಾರು ಇವರು? ಡ್ಯಾಡಿ, ಇವ್ರು ವಿಕಾಸ್, ನಮ್ಮ ಫ್ರೆಂಡ್. ವಿಕಾಸ್ ನಮ್ ಡ್ಯಾಡಿ. ಹಲೋ. ಹಲೋ ಅಂಕಲ್. ನೇಹಾ ಬರ್ಡೇ ಇತ್ತಲ್ಲ, ವಿಶ್ ಮಾಡೋಗೋಣ ಅಂತ ಬಂದೆ. ವೆರಿ ಗುಡ್, ಬನ್ನಿ ಕೂತ್ಕೊಳ್ಳಿ. ಇವರು ನೇಹಾ ಫ್ರೆಂಡ್ ವಿಕಾಸ್ ಅಂತ. ಗೊತ್ತಾಯ್ತು. ಹೇಗೂ ಬಂದಿದ್ದೀರಾ, ಲಂಚ್ ಮುಗಿಸ್ಕೊಂಡು ಹೋಗಿ. ಅದು ರೀ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಮರ್ತೋಯ್ತಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸಾರಿ ಮಿಸ್ಟರ್ ವಿಕಾಸ್, ನಾವು ಸ್ವಲ್ಪ ಹೊರಗೋಗೋದಿದೆ. ಓಕೆ ಅಂಕಲ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಂಡೇ ಹೋಗ್ತೀನಿ. ನಾನಿನ್ ಬರ್ತೀನಿ. ಆಯ್ತಾ? ಬಾಯ್ ನೇಹಾ. ಬಾಯ್. ಚಿಕ್ಕಮ್ಮ, ವಿಕ್ಕಿ ಹತ್ರ ಯಾಕೆ ಹಂಗೆ ಬಿಹೇವ್ ಮಾಡಿದ್ರಿ? ನೇಹಾ, ನೀನಿನ್ನು ಚಿಕ್ಕ ಹುಡುಗಿ ಅಲ್ಲ, ಬೆಳೆದ್ ನಿಂತಿದ್ಯಾ. ವಯಸ್ಸಿನ ಹುಡುಗಿ ಇರೋ ಮನೆಗೆ ಈ ರೀತಿ ಹುಡುಗರು ಬಂದ್ರೆ ನೋಡ್ದವ್ರು ಏನ್ ಅನ್ಕೊಂತಾರೆ? ಫ್ರೆಂಡ್ಸ್ ಮನೆಗೆ ಬರೋದಲ್ಲಿ ತಪ್ಪೇನಿದೆ? ಹಾಗಂತ ನೀನ್ ಹೇಳ್ತೀಯ, ಆದ್ರೆ ಜನ ನಾವ್ ಅನ್ಕೊಂಡಾಗಿಲ್ಲ. ಅದು ಅಲ್ದೆ ನಾನು ತಾರಾ, ಇವತ್ತು ನನ್ನ ಮಗಳ ಬರ್ಡೇ. ಅವಳ ಮನಸ್ಸಿಗೆ ನೋವಾಗಬಾರ್ದು. ಅವಳು ಖುಷಿಯಾಗಿರೋ ಹಾಗೆ ನಾವು ನೋಡ್ಕೋಬೇಕು. ಅದು ಅಲ್ಲದೆ ನನ್ನ ಮಗಳ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಅಪ್ಪ. ನಮ್ ಫ್ರೆಂಡ್ಸ್ ನಮ್ಮ ಮನೆಗೆ ಬರೋ ಹಾಗೆ ಇಲ್ಲಪ್ಪ. ಛೇ, ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ಇಬ್ರಿಗೂ ಅರ್ಥ ಆಗ್ತಿಲ್ವಾ? ಹೋಗ್ಲಿ ಬಿಡಿ, ಮಾತಾಡಿ ನಾನ್ ಯಾಕೆ ಕೆಟ್ಟವಳಾಗ್ಬೇಕು? ಚಿಕ್ಕಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ತೀನಿ.